ಸಾಮಾಜಿಕ ಸಮೀಕ್ಷೆ ಅಂತ ಮಾಡ್ತಿರೋದೇನು ಇವರು? ಇದು ನಾನು ಹೇಳ್ತಿರೋದಲ್ಲ, ಯಾವುದಕ್ಕೆ ಕಾನೂನಾತ್ಮಕವಾಗಿ ನನ್ನ ಮಾತಲ್ಲ ಇದು. ನಾನು ವ್ಯಕ್ತಪಡಿಸ್ತಿರೋದು ಕಾನೂನಾತ್ಮಕವಾಗಿ ಯಾವ ಒಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದನ್ನು ಮಾಡಿದಾಗ ಎಂಪಿರಿಕಲ್ ಡೇಟಾ ಇವ್ರು ತಯಾರು ಮಾಡಲಿಕ್ಕೆ ಎಲೆಕ್ಷನ್ ಇರೋದು ಯಾವಾಗ? ಮತ್ತೆ ಈ ಡೇಟಾ ಸ್ವಇಚ್ಛೆಯಿಂದ ಕೊಡೋದಾಗಿರ್ಬೇಕಾದ್ರೆ ನಾನು ಹೇಳಿರೋದಲ್ಲ, ಕಾನೂನಾತ್ಮಕವಾಗಿ ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಹೇಳ್ತಿರೋದು, ನನ್ನ ತೀರ್ಮಾನ ಅಲ್ಲ ಇದು. ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ ಸ್ವಇಚ್ಛೆಯಿಂದ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಮಾಡೋಂಥ ಪ್ರಕ್ರಿಯೆಗೆ ಮಾನ್ಯತೆ ಇದೆಯೋ ಇವ್ರು ಮಾಡೋಂಥದಕ್ಕೆ. ಬೇರೆ ಬೇರೆ ಡೇಟಾಗಳು ಏನಿತ್ತಲ್ಲ ಇದುವರೆಗೂ ನಡೆದಿರಲಿಲ್ವ ರಿಸರ್ವೇಷನ್ನು, ಇವಾಗ ಏನು ರಿಸರ್ವೇಷನ್ ನಡೆದಿತ್ತಲ್ಲ ಬೇರೆ ಒಂದು ಆಯೋಗದ ಅಡಿಯಲ್ಲಿ ಈ ಮಾಹಿತಿಯನ್ನು ಕೊಡುವಂಥದ್ದಾಗಿದೆ. ಆ ಮಾಹಿತಿಯ ಪ್ರಕಾರವಾಗಿ ಈಗೇನು ರಿಸರ್ವೇಷನ್ ಅನ್ನು ಮಾಡಬೇಕಾಗಿದೆ ಆ ಪ್ರಕಾರದಲ್ಲಿ ಮಾಡಲಿ. ಶೆಡ್ಯೂಲ್ ತಿಳ್ಕೊಬಿಟ್ಟಿತ್ತು ನಾವು. ನಿಮ್ಮ ಮನೆ ಇದ್ದಂಥ ಹೊಲವನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿರುವಂಥ ದಿನಗಳಲ್ಲಿ ಅವರು ತರಕಾರಿಯಲ್ಲೇ ಲಾಭವನ್ನು ಪಡೆದುಕೊಳ್ಳುವ ಮೂಲಕ 2-3 ವರ್ಷಕ್ಕೊಮ್ಮೆ ಹಂತವಾಗಿ ಹೊಲವನ್ನು ಖರೀದಿ ಮಾಡ್ತಾ ಇವಾಗ ಸುಮಾರು 8 ಎಕರೆ ಹೊಲವನ್ನು ಅವರು ಖರೀದಿ ಮಾಡಿ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಒಂದು ಗ್ರಾಮದ ಸುತ್ತಮುತ್ತ ಎಲ್ಲ ರೈತರಿಗೂ ಕೂಡ ಒಂದು ಮಾದರಿ ರೈತರು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅವರ ಕುಟುಂಬದವರೆಲ್ಲರೂ ಕೂಡ ತಮ್ಮ ಕೃಷಿಯಲ್ಲೇ ಅವರು ಇನ್ವಾಲ್ವ್ ಆಗಿ ಅದು ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆಯ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ದೊಡ್ಡ ಶಿವಪ್ಪ ಈರ್ಗಾರ್ ಅವರು ಅತ್ಯಂತ ನಿಪುಣರು ಇದರಲ್ಲಿ ನಾವು ಕೇಳ್ಪಟ್ಟ ಹಾಗೆ. ಈಗ ನೋಡಿ, ಈಗ ಕೃಷಿ ಅಂತಂದರೆ ಬರೀ ನಷ್ಟ ಅಂತೇಳಿ ನಾವು ಕೇಳ್ಪಟ್ಟಿವಿ. ತರಕಾರಿ ಹಂಗಂತಂದರೆ ಒಂಥರ ಗ್ಲಾಮ್ಲಿಂಗ್ ಜೂಜಾಟ ಇದ್ದ ಹಾಗೆ. ಇದನ್ನು ನಾವು ಒಮ್ಮೆ ಹಾಕಿ ಕೈ ಸುಟ್ಕೊಂಡು ಕೈ ಬಿಟ್ಟಿವಿ ಅಂತಂದರೆ ಇದು ನಮ್ಮನ್ನೇ ಎದುರಿಸುತ್ತೆ. ಆದರೆ ಇದು ನಿರಂತರವಾಗಿ ಬೆಳೀತಾ ಹೋದಂಗೆಲ್ಲ ಒಮ್ಮಿಲ್ದೊಮ್ಮೆ ಲಾಭ ತಂದು ಕೊಡುತ್ತೆ. ದೀಡ್ ಎಕರೆ ಟೊಮೆಟೊ ಹಾಕಿದ್ವಿ ರೀ. ಅದು ಸ್ವಲ್ಪ ಉತ್ತಮ ರೀ, ಗುಣ ಆತ್ರಿ. ಅದು ಒಂದು 80-90 ಆತ್ರಿ. ಇದು 1 ಎಕರೆ ರೀ ಉಳ್ಳಾಗಡ್ಡಿ. ಈಗ 2ನೇ ಪೀಕ್ ರೀ ಇದು ಲಾಸ್ ಆಗಕ್ಕ. ಟ್ಯಾಗ್ ಐತ್ರಿ, ಈಗ ಸದ್ಯ ರೇಟ್ ಐತ್ರಿ. ಆಗ 300-400 ಹಾಕವ್ರಿ. ಇದು ಕೊಪ್ಪಳ ಹೋಗುತ್ತೆ. ಇದು 2 ದಿನ ಬಿಡೋದ್ರಿ, 1 ದಿನ ಕಟ್ಟಿಗೆ ಅದ್ರಿ. ನಿನ್ನೆ ಹಂಗೆ ಕಟ್ಟಿಗೆ ಅದ್ರಿ, 8 ನಿಂತ ಕರ್ಕೊಂಡ್ಬಿಡೋದ್ರಿ. ಕಾಯಿ ಬೇಯಿಸಿ ಸ್ವಲ್ಪ ರಚನೆ ಇರ್ಬೇಕ್ರಿ. ಅಲ್ಲಿಂದ ಹಂಗಾದ್ರೆ ಮಾರ್ತದ್ರಿ. ಸ್ವಲ್ಪ ಅಂತಂದು ನಾವು ಇದೇ ಕಳಿಸ್ತೀವಿ. ಭಾಳ ದಿನ 10-12 ಪಕ್ಷ ಆದ್ರೆ